ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀನಿ. ಅದು ಕೂಡ ನಮ್ಮ ಡಿ ಬಾಸ್ ಸಿನಿಮಾದ ಬಗ್ಗೆ. ಒಂದು ಮೊದಲ ಪ್ರಯತ್ನ, ಇದಕ್ಕೆ ನಿಮ್ಮ ಬೆಂಬಲ ಇರಲಿ. ಡೆವಿಲ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಇದರ ಹೈಲೈಟ್ಸ್ ಏನು, ನನ್ನದ ರೀತಿಯಲ್ಲಿ ವಿಮರ್ಶೆ ಹೇಳ್ತೀನಿ ಬನ್ನಿ. ಡೆವಿಲ್ ಚಿತ್ರದಲ್ಲಿ ನಮ್ಮ ಡಿ ಬಾಸ್ ಧನುಷ್ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಪ್ರೋಮೋದಲ್ಲಿ ದರ್ಶನ್ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಎಂಬ ಪಂಚಿಂಗ್ ಡೈಲಾಗ್ ಹೊಡೆದಿದ್ದಾರೆ. ಈ ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಅವರು ನಟಿಸಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ, ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಂದನ್ ಕೂಡ ಕಾಣಿಸಿಕೊಂಡಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ಖಡಕ್ ಡೈಲಾಗ್ ಇದೆ. ಪ್ರತಿ ಡೈಲಾಗ್ ಅಲ್ಲೂ ಕೂಡ ಪಂಚ್ ಇದೆ. ಬ್ರದರ್ ಫ್ರಮ್ ಅನದರ್ ಮದರ್ ಆದ್ರೆ ನಾಟ್ ಸೇಮ್ ಫಾದರ್ ಅನ್ನೋ ಡೈಲಾಗ್ ಅಂತೂ ಬೆಂಕಿ. ಎಲ್ ಹೋದ್ರೂ ಬರ್ತಿರಲ್ಲೋ ಏನೋ ನಿಮ್ ಪ್ರಾಬ್ಲಮ್ ಅಂತಲೂ ಕೂಡ ಹೇಳ್ತಾರೆ ದರ್ಶನ್. ಈ ಸಿನಿಮಾದಲ್ಲಿರುವ ಕೊನೆ ಡೈಲಾಗ್ ನಿಜಕ್ಕೂ ಕೂಡ ದರ್ಶನ್ ಪರಿಸ್ಥಿತಿಗೆ ಸೂಟ್ ಆಗೋ ರೀತಿಯಲ್ಲ ಇದೆ. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯೋದಿಲ್ಲ, ನಾನ್ ಬರ್ತಿಂಚಿನ ಅಂತಲೇ ಡೆವಿಲ್ ಪಾತ್ರಧಾರಿ ದರ್ಶನ್ ಇಲ್ಲಿ ಹೇಳ್ತಾರೆ. ಈ ಡೈಲಾಗ್ ನ ಕಂಡು ಅಭಿಮಾನಿಗಳು ಪಕ್ಕಾ ಮಾಸ್ ಹಿಟ್ ಡೆವಿಲ್ ಅಂತ ಹೇಳಿದ್ದಾರೆ. ನಮ್ಮ ಡಿ ಬಾಸ್ ದರ್ಶನ್ ಅವರನ್ನ ತುಂಬಾನೇ ಸ್ಟೈಲಿಶ್ ಆಗಿ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಸಖತ್ ಕ್ಯೂಟ್ ಲುಕ್ ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ನಮ್ಮ ಡಿ ಬಾಸ್ ಅಂತೂ ಮುದ್ದಾಗಿ ಇದ್ದಾರೆ ಮೊದ್ಲೇ. ಇನ್ನು ಈ ಸಿನಿಮಾದಲ್ಲಂತೂ ಕೇಳೋದೇ ಬೇಡ, ಇನ್ನ ಜಾಸ್ತಿ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ. ಒಂದ್ರಲ್ಲಿ ಮಾಸ್ ಲುಕ್, ಇನ್ನೊಂದ್ ಸೀನ್ ನಲ್ಲಿ ಬಾಸ್ ಲುಕ್, ಮತ್ತೊಂದು ಸೀನ್ ನಲ್ಲಿ ರೊಮ್ಯಾಂಟಿಕ್ ಲುಕ್ ನಲ್ಲಿ ಡಿ ಬಾಸ್ ಕಾಣಿಸಿಕೊಂಡಿದ್ದಾರೆ. ಈ ಡೆವಿಲ್ ಚಿತ್ರವನ್ನ ಮಿಲನ ಪ್ರಕಾಶ್ ಡೈರೆಕ್ಷನ್ ಮಾಡಿದ್ದಾರೆ. ಈ ಹಿಂದೆ ದರ್ಶನ್ ಜೊತೆಗೆ ತಾರಕ್ ಚಿತ್ರವನ್ನ ಇವ್ರು ಮಾಡಿದ್ರು. ಕಥೆ ಮತ್ತು ಚಿತ್ರಕಥೆ ಇವರೇ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಸುಧಾಕರ್ ಎಸ್ ರಾಜ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ನಿಮ್ ಪ್ರಶ್ನೆನಾ? ಈ ಚಿತ್ರದಲ್ಲಿ ಶರ್ಮಿಳಾ ಮಾಂಡ್ರೆ, ರಚನಾ ರೈ, ಅಚ್ಯುತ್ ಕುಮಾರ್, ಶೋಭರಾ, ಮಹೇಶ್ ಮಾಂಜ್ರೇಕರ್, ಶ್ರೀನಿವಾಸ್ ಪ್ರಭು, ತುಳಸಿ ಶಿವಮಣಿ, ರೋಜರ್ ನಾರಾಯಣ ಸೇರಿದಂತೆ ಇನ್ನಿತರ ಕಲಾವಿದರು ನಟಿಸಿದ್ದಾರೆ. ನನ್ನ ಪ್ರಕಾರ ಡೆವಿಲ್ ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಮ್ ಡಿ ಬಾಸ್ ಆಚೆ ಬರ್ಲಿ, ಸಿನಿಮಾ ಕೂಡ ಸೂಪರ್ ಹಿಟ್ ಆಗ್ಲಿ ಅನ್ನೋದೇ ನನ್ನ ಹಾಗೇನೆ ಡಿ ಬಾಸ್ ಅಭಿಮಾನಿಗಳ ಆಶಯ.